ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಂಟೆ ಎಷ್ಟಾಯ್ತು ಅಂದರೆ 11 ಆಗ್ತಾ ಬಂತು ಆ್ಯಂಡ್ ಈಗ ನಾನು ಎಡಿಟಿಂಗಿಗೆ ಕೂರ್ತಿ अबे जल्दी बोल, कल सुबह पनवेल निकलना है. ಕೂತಿದ್ದೀನಿ. ಓಕೆ, ನಿದ್ದೆ ಬರ್ತಿದ್ದಲ್ಲ, ಸೊ ಹಾಗಾಗಿ ಗೊತ್ತೇ ಮಾತಾಡ್ತಿದ್ದೀನಿ. ಸೊ ಗೈಸ್, ನಾನು ಯಾವಾಗ ಮದ್ದು ಹೊಡಿಲಿಕ್ಕೆ ಹೋಗಿದ್ದೆ ಆ ಒಂದು ದಿನದ ರಾತ್ರಿ ನಾನು ಮೀನಿದ್ದು ಸಾರು ಮಾಡಿದ್ದೀನಿ. ಹಾಗೆಯೇ ತಿಂಡಿಗೆ ಕೂಡ ಕಡ್ದಿಟ್ಟಿದ್ದೀನಿ. ಅದು ಬಂದುಬಿಟ್ಟು ಮೆತ್ತೆ ದೋಸೆ ಆ್ಯಂಡ್ ಮೀನು ಸಾರು. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಆ್ಯಂಡ್ ಇಲ್ಲಿ ನೀರು ದೋಸೆ ಕೂಡ ರೆಡಿ ಮಾಡಿದ್ದೀನಿ. ಸೊ ಓಕೆ ಗೈಸ್, ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ 2 ದಿನದಿಂದ ನಾನು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ, ವ್ಲಾಗ್ ಶೂಟ್ ಮಾಡಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ 7 ದಿನ ಬಾಕಿ ಇದೆ. ನಾನು 7 ದಿನ ಮನೇಲಿ ಇರಲಿಕ್ಕಿದ್ದೀನಿ. ಸೊ ನೆಕ್ಸ್ಟ್ ಸೋಮವಾರ ಅಲ್ಲ, ನೆಕ್ಸ್ಟ್ ಸೋಮವಾರ ತನಕ ಇರಲಿಕ್ಕಿದ್ದೀನಿ. ಆ್ಯಂಡ್ ಓಕೆ, ಸೊ ಗೈಸ್, ಈಗ ನಾನು ಹೋಗ್ತಾ ಇದ್ದೀನಿ ಅಂಗಡಿಗೆ. ಈ ಜಾಗ ತೋರಿಸಿಲ್ಲ ಅಂದರೆ ನನಗೆ ಏನೋ ಒಂಥರ ಸಮಾಧಾನವೇ ಆಗೋದಿಲ್ಲ. ಈ ಜಾಗ ಇದೆ ನೋಡಿ, ನನ್ನ ಮನಸ್ಸಿಗೆ ತುಂಬ ಜಾಸ್ತಿ ಹತ್ತಿರವಾದದ್ದು. ಸೊ ರಾತ್ರಿ 7:15ಗೆ ಕರೆಂಟ್ ತೆಗೆದಿದ್ರು ಆ್ಯಂಡ್ ನಾನು ಹೇಳಿದೆ ಪಲ್ಯ ರೆಡಿ ಅಂತ. ಅಮ್ಮ ಹೇಳಿದರು ಬಡಿಸು ಅಂತ. ಪುನಃ ನಾನು ತಿರುಗಿ ಕಿಚನ್ಗೆ ಹೋದೆ. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, dripping light. ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈಗ ನಾನು ಈ ಥರ ಕಟ್ತಾ ಇದ್ದೀನಲ್ಲ, ಸೊ ಹಾಗಾಗಿ ನನ್ನ ಕೂದಲು ನೋಡಿ ಬೆಟರ್ ಆಗ್ತಾ ಇದೆ ದಿನೇ ದಿನೇ. ಓಕೆ, ಸೊ ಈ ವ್ಲಾಗನ್ನು ಶುರು ಮಾಡೇ ಬಿಡೋಣ. ಇಲ್ಲಿ ನೋಡಿ ದನ ಹೇಗೆ ನನ್ನ ನೋಡ್ತಾ ಇದೆ ಅಂತ. ಸೊ ನೀವು ಹೇಳ್ತೀರಲ್ಲ ತಿನ್ನೋ ಥರ ನೋಡಿದಂತ. ಸೊ ಇದೆ ತಿನ್ನೋ ಥರ ನೋಡಿದಂದರೆ ಈ ದನಗಳು ನನ್ನ ನೋಡ್ತಿದ್ದಾರೆ ನೋಡಿ ಹಾಗೆ. ಅಲ್ಲ ಮರೆ, ನಾನು ಎಡಿಟಿಂಗ್ ಮಾಡುವಾಗ ನೋಡಿದ್ದು ಈ ರೀತಿ ನೋಡ್ತಾ ಇದೆ ದನ ಅಂತ. ಸೊ ಈಗ ನಾನು ದನನ ಹೊರಗೆ ಬಿಡ್ತಾ ಇದ್ದೀನಿ ಆ್ಯಂಡ್ ಆವಾಗದಿಂದ ನಾನು ಮುಸುರಿ ನೋಡ್ತಾ ಇದ್ದೆ. ಈ ದನ ಮಾಡೋದು ನೋಡಿ, ಇದು ಹೇಳಿಕ್ಕಿದ್ದೀನಿ. ಆಕಾಶ ನೋಡಿ ಎಷ್ಟು ಕ್ಯೂಟ್ ಇದೆ, ಬೆಸ್ಟ್ ಇದೆ ಅಂತ. ನೋಡಿ, ರಬ್ಬರ್ ಇದ್ದು ಮರದಲ್ಲಿ ಅಷ್ಟು ಎಲೆಗಳಿಲ್ಲ, ಎಲ್ಲ ಉದುರಿದೆ ಗಾಳಿಯಿಂದ. ಓಕೆ ಗೈಸ್, ಆ್ಯಕ್ಚುಲಿ ನಾನೆಂತ ಹೇಳಿಕ್ಕಿದ್ದೆ ಮರೆ. ಓಕೆ, ಸೊ ನಾನು ಹಾಸ್ಟೆಲ್ಗೆ ಹೋಗ್ಲಿಕ್ಕಿದ್ದೀನಿ. ಹಾಸ್ಟೆಲಿಂದನೇ ಕಾಲೇಜಿಗೆ ಹೋಗ್ತೀನಿ, ನನ್ನ ಎಜುಕೇಷನ್ ಕಂಪ್ಲೀಟ್ ಆಗುವವರೆಗೆ. ಆ್ಯಂಡ್ ಮನೆಯಲ್ಲಿ ನಾನು ಇನ್ನು 5-6 ದಿನ ಇದ್ದೀನಿ ಅಷ್ಟೇ. ಸೊ ಅದರ ಮಧ್ಯದಲ್ಲಿ ನಾಗರ ಪಂಚಮಿ ಬರ್ತದೆ, ಆಟಿ ಬರುತ್ತೆ. ಸೊ ಎಲ್ಲ ಕೂಡ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನಾನು ಇದುವರೆಗೆ ಈ ರೀತಿ ಎಲ್ಲ ಶೇರ್ ಮಾಡಿಲ್ಲ. ಹೋದ ವರ್ಷದ ನಾಗರ ಪಂಚಮಿ ವ್ಲಾಗ್ ಉಂಟು ನೋಡಿ, ಅದು ನಿಮಗೆ ಸಿಗುತ್ತೆ BSc ವ್ಲಾಗ್ ಸೀರೀಸಲ್ಲಿ. ಚೆಕ್ಔಟ್ ಮಾಡಿ. ಅದರಲ್ಲಿ ಟೋಟಲಾಗಿ 120+ ವೀಡಿಯೋಸ್ ಇದೆ. ಅದು ಎಲ್ಲ ವೀಡಿಯೋಸ್ ತುಳುದಾಗಿದೆ. ಸೊ ಕಿಚನ್ ಚೂರು ಸಹ ಕ್ಲೀನ್ ಆಗಿಲ್ಲ. ಕಿಚನ್ ಕ್ಲೀನಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಮತ್ತೆಲ್ಲ ಕೆಲಸ ಆಯಿತು ನಂದು ಆಲ್ಮೋಸ್ಟ್. ಈಗ ಸ್ವಲ್ಪ ರೈಸನ್ನು ಬಾಯ್ಲಿಗೆ ಹಾಕಿಬಿಟ್ರೆ ಫಿನಿಶ್. 50% ಕೆಲಸ ಆಯಿತು. ಆಮೇಲೆ ಕಿಚನ್ ಕ್ಲೀನಿಂಗ್ 25% ಮತ್ತು ಪಲ್ಯ ಮಾಡೋದು ಉಳಿದ 25%. ಸೊ ಗೈಸ್, ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಸೀರಿಯಸ್ಲಿ ತುಂಬ ಜಾಸ್ತಿ ಕತ್ಲೆ ಆಗಿದೆ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂರ್ತೇನೆ. ಅಪ್ಪ ನ್ಯೂಸ್ ನೋಡ್ತಾ ಇದ್ದಾರೆ. walking alone.
no time for regrets. I've been flying from town to town, from London to Taiwan. I've been all around the globe trying to protect your soul. ಗೈಸ್, ಮಳೆ ತುಂಬ ಜಾಸ್ತಿ ಬರ್ತಾ ಇದೆ ಆ್ಯಂಡ್ ನನಗೆ ಒಂದು ವ್ಯವಸ್ಥೆ ಮಾಡಿದೆ ನಾನು. ಸೊ ಯಾ ಇಲ್ಲಿ ಕೂತಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಚಿಕ್ಕ ಮರಿ ಎಷ್ಟು ಕ್ಯೂಟಾಗಿ ನೋಡ್ತಿದೆ ನನ್ನ. He just watching camera. छोटू चोटिया She is like, okay, Sudiksha. Oh. ಹಾಯ್ ಗೈಸ್, ಈಗ ಸುಮ್ಮನೆ ಬಂದು ಇಲ್ಲಿ ಒಳಗೆ ಕೂತಿದ್ದೀನಿ ಬಿಕಾಸ್ ನಾನು ಫುಲ್ ಒದ್ದೆ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಸಂಜೆ ನಂಗೆ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು. 7:30 8ಗೆ ನಾನು ಹೊರಡ್ತೀನಿ ಇಲ್ಲಿಂದ. ಆ್ಯಂಡ್ 9:30 10 ಗಂಟೆವರೆಗೆ ಅಂಗಡಿಯಲ್ಲಿ ಇರ್ತೀವಿ, ಆಮೇಲೆ ಬರ್ತೀವಿ ಮನೆಗೆ. ಆ್ಯಂಡ್ ಇವತ್ತು ಅಪ್ಪ ಇಲ್ಲ ರಾತ್ರಿ, ಸೊ ಹಾಗಾಗಿ ಈ ಕೆಲಸ ನಾನು ಮಾಡಬೇಕಾಗುತ್ತೆ. ದ್ಯಾಟ್ಸ್ ಇಟ್ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿಯಾಗೋಣ, ನೋಡುವ ನನ್ನ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.